ಭೂಪತಿರಾವ್‌ನ ಒಂದೊಂದೇ ಕ್ರಿಮಿನಲ್ ಆಕ್ಟಿವಿಟೀಸ್‌ಗಳನ್ನು ಕಲೆಕ್ಟ್ ಮಾಡುತ್ತಿದ್ದರು. ಅದು ಅವನಿಗರಿಯದಂತೆ ಆರಾಧನಾ ತಾನೇ ಖುದ್ದಾಗಿ ಅವನ ಬಂಡವಾಳವನ್ನು ಬಯಲಿಗೆಳೆದಳು. ಬಂದ 6 ತಿಂಗಳಲ್ಲಿ ಅವನ ವಿರುದ್ಧ ಇದ್ದ ಎಲ್ಲ ಸಾಕ್ಷಿಗಳನ್ನು ಕಮಿಷನರ್‌ಗೆ ಕೊಟ್ಟು ಅರೆಸ್ಟ್ ಮಾಡಲು ಅರೆಸ್ಟ್ ವಾರೆಂಟ್ ಸಹಿತ ಕಮಿಷನರ್ ಎದುರು ನಿಂತು ಭೂಪತಿರಾವ್ ಕೇಸನ್ನು ತಾನೇ ವಹಿಸುವೆ ಎಂದು ಹೇಳಿಕೊಂಡಳು. ಅದಕ್ಕೆ ಆ ಫೈಲನ್ನು ಸ್ಟಡಿ ಮಾಡಿ ನಂತರ ತಿಳಿಸುತ್ತೇನೆ ಅಂತ ಕಮಿಷನರ್‌ಗೆ ಆರಾಧನೆಯಲ್ಲಿ ಎವಿಡೆನ್ಸ್ ಅನ್ನು ಕೊಟ್ಟು ಹೋದಳು. ಆದರೆ ಅವಳ ದುರಾದೃಷ್ಟವೇನೋ, ಕಮಿಷನರ್ ಸಹ ರಾವ್‌ನ ಕಡೆಯವರೇ ಆಗಿದ್ದರಿಂದ ಅದನ್ನು ರಾವ್‌ಗೆ ಕೊಟ್ಟು ಬಿಟ್ಟರು. ಈ ವಿಷಯ ಆರಾಧನಾಗೆ ತಿಳಿದಿರಲಿಲ್ಲ. ಜೊತೆಗೆ ರಾವ್‌ನ ಕಡೆಯವರು ಅವಳನ್ನು ಫಾಲೋ ಮಾಡಿ ಅವಳ ಪೂರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವನಿಗೆ ತಿಳಿಸಿದರು. ಆ ದಿನ ಆರಾಧನಾ, ಆದಿ, ನವೀನ್ ಎಲ್ಲರೂ ಮನೆಯಲ್ಲಿಯೇ ಇದ್ದರು. ನವಿ ಒಬ್ಬಂಟಿಯಾಗಿದ್ದಾನೆ ಎಂಬ ಕಾರಣಕ್ಕೆ ಆದಿ, ಆರು ನವೀನ್ನನ್ನು ತಮ್ಮ ಬಳಿ ಉಳಿಸಿಕೊಂಡರು. ಯಾವುದೋ ಕೇಸ್ ಬಗ್ಗೆ ಸ್ಟಡಿ ಮಾಡುತ್ತಾ ಹಾಲ್ನಲ್ಲಿಯೇ ಕುಳಿತಿದ್ದರು ನವಿ ಮತ್ತು ಆರು. ಆದಿ ಗೊಂಬೆಗೆ ಊಟ ಮಾಡಿಸುತ್ತಿದ್ದನು. ಅದೇ ಸಮಯಕ್ಕೆ ಗೂಳಿಯಂತೆ ನುಗ್ಗಿದರು ರಾವ್ ಮತ್ತವನ ಚೇಲಾಗಳು. ಆರು ಶಾಕಾದರೂ ತೋರಿಸಿಕೊಳ್ಳದೆ, ಬರಬೇಕು ಎಕ್ಸ್ ಮಿನಿಸ್ಟರ್, ಏನು ವಿಷಯ, ಇಲ್ಲಿವರೆಗೂ ಪಾದವೆಳೆಸಿದ್ದೀರಾ ಎಂದಳು ಉಬ್ಬೇರಿಸಿ. ನೋಡು, ನಾನು ಯಾಕೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅಂದುಕೊಂಡಿದ್ದೀನಿ. ಸೊ ಈ ಆ್ಯಟಿಟ್ಯೂಡ್ ಬಿಟ್ಬಿಡು. ಸುಮ್ಮನೆ ನಮ್ಮ ಜೊತೆ ಕೈ ಜೋಡಿಸು, ಇಲ್ಲ ಅಂದರೆ ಗಂಟು ಮುಟೆ ಕಟ್ಕೊಂಡು ಹೊರಡ್ತಾ ಇರು ಇಲ್ಲಿಂದ. ಸುಮ್ಮನೆ ನನ್ನ ಕೆಣಕಿ ನಿನಗೆ ನೀನೇ ಪ್ರಾಬ್ಲಮ್ ತಂದ್ಕೊಬೇಡ. ಮನೆಗೆ ಬಂದು ನಮಗೆ ಧಮ್ಕಿ ಹಾಕ್ತೀಯಾ? ಎಷ್ಟೋ ಧೈರ್ಯ ನಿನಗೆ? ನೋಡು ಡಿ ಸಿ ಪಿ, ಜಾಸ್ತಿ ಕಿರ್ಚಬೇಡ. ನನಗೆ ಕಿರ್ಚೋದು ಈ ಎಗ್ರಾಡೋರನ್ನು ಕಂಡ್ರೆ ಆಗಲ್ಲ. ಸೈಲೆಂಟಾಗಿ ಮಾತಾಡಬೇಕು, ಆಯಿತಾ? ನಿನ್ನತ್ತ ಕ್ರಿಮಿನಲ್ ಜೊತೆ ಎಂಥ ಸೈಲೆಂಟು. ಹೋಗ್ತಾ ಇರು ಇಲ್ಲಿಂದ ಎಂದ ಕೈ ತೋರಿಸಿ. ಯಾರು ಎದುರುಗಡೆ ನಿಂತು ಮಾತಾಡ್ತಿದ್ಯಾ ಅನ್ನೋದು ಗೊತ್ತಿದೆ ತಾನೇ? ಸೈಲೆಂಟಾಗಿ ಇದ್ದರೆ ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ಗೊತ್ತಲ್ಲ ನಾನು ಯಾರು ಅಂತ. ನೀರು ನೆರಳು ಇಲ್ಲದೆ ಇರೋ ಜಾಗಕ್ಕೆ ಎತ್ತಂಗಡಿ ಮಾಡಿಬಿಡ್ತೀನಿ, ಹುಷಾರಿಂದ. ನವಿ, ಆದಿ, ಫೈಲ್, ನೀವು ಇಬ್ಬರು ಸುಮ್ಮನೆ ಇರ್ತೀರಾ? ನಾಳೆ ಇವರನ್ನು ಅರೆಸ್ಟ್ ಮಾಡಿ ಬೀದಿಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಲ್ಲ, ಆಗ ಗೊತ್ತಾಗುತ್ತೆ ಜನಗಳಿಗೆ ಇವರು ಎಂಥ ದೇಶದ್ರೋಹಿ ಎಂದಳು. ಅವಳ ಮಾತು ಮುಂದುವರಿಯುವ ಮೊದಲೇ ಗಹಗಹಿಸಿ ನಗುತ್ತಿದ್ದ. ಏನು ಮಿಸ್ IPS ಅವರು ತುಂಬ ಗತ್ತಲ್ಲಿ ಮಾತಾಡ್ತಿರೋ ಹಾಗೆ ಕಾಣ್ತಿದೆ. ಏನು ಸಮಾಚಾರ? ಅಯ್ಯೋ ಪಾಪ, ತಮಗಿನ್ನು ವಿಷಯ ಗೊತ್ತಿಲ್ಲ ಎಂದವ ಕಮಿಷನರ್ ಕೊಟ್ಟ ಎವಿಡೆನ್ಸನ್ನು ಅವಳ ಮುಂದೆ ಹಿಡಿದವನೇ. ಇದೇ ತಾನೇ ತಾವು ಕೊಟ್ಟ ಎವಿಡೆನ್ಸ್ ಎಂದವನೇ ಅವಳ ಮುಂದೆ ಹರಿಯಲು ತೆಗೆದಾಗ ಅದನ್ನು ಅವಳು ಕಿತ್ತುಕೊಂಡಳು. ರಾವ್ ಕೋಪದಿ ತನ್ನ ಕಡೆಯವರಿಗೆ ಸನ್ನೆ ಮಾಡಿದ. ಪಕ್ಕದಲ್ಲಿ ನಿಂತಿದ್ದ ಅವನ ಚೇಲಾಗಳು ಗೊಂಬೆಯ ಕೈಯನ್ನು ಬಲವಾಗಿ ಹಿಡಿದರು, ತಮ್ಮ ಬಳಿ ಎಳೆದುಕೊಂಡರು. ಆದಿ, ಆರು, ನವಿ, ಯು ಬಾಸ್ಟರ್ಡ್, ಬಿಡೋ ಅವಳ ಕೈನ ಎಂದಾಗ, ಅಯ್ಯೋ DCP ಸಾಹೇಬ್ರೆ, ಏನು ಪ್ರೀತಿ ಇವಳನ್ನು ಬಿಡಬೇಕಾ? ಅಂದರೆ ನಿಮ್ಮ ಮೇಡಮ್ ಅವರಿಗೆ ಎವಿಡೆನ್ಸ್ ಕೊಡೋಕೆ ಹೇಳಿ ಮೊದಲು, ಇಲ್ಲ ಅಂದರೆ ನಿನ್ನ ಹುಡುಗಿ ಕತೆ ಫಿನಿಶ್ ಅಷ್ಟೇ ಎಂದವರೇ ಅವಳ ಕತ್ತಿನ ಬಳಿ ಚಾಕು ಹಿಡಿದರು. ಮಾಮ ಎಂದು ಅಳುತ್ತಾ ಬಿಡಿಸಿಕೊಳ್ಳಲು ಅವಣಿಸುತ್ತಿದ್ದಳು. ಆದರೆ ಅವನ ಚೇಲ ಒಬ್ಬ ಅವಳಿಗೆ ಚಾಕುವಿನಿಂದ ಹಿರಿದ. ಅದನ್ನು ಕಂಡವರೇ ಗೊಂಬೆ ಎಂದು ಕೂಗಿಕೊಂಡರು. ಮಾಮ ಎಂದು ಕೂಗಿ ಭಯಕ್ಕೋ ಅಥವಾ ಚಾಕು ಕೈಗೆ ಇರಿದ ನೋವಿಗೋ ರಕ್ತ ಸುರಿಯುತ್ತಿದ್ದನ್ನು ಕಂಡವಳೆ ಭಯಕ್ಕೆ ತಲೆ ತಿರುಗಿ ಬಿದ್ದಳು. ಆಗಷ್ಟೇ ಹೊರಗಿನಿಂದ ಬರುತ್ತಿದ್ದ ಅಶು, ಆದಿ ಅಪ್ಪ ಅಮ್ಮ ಅವಳ ಸದ್ದಿಗೆ ಓಡಿ ಬಂದರು. ಇನ್ನೊಂದೇ ಒಂದು ಹೆಜ್ಜೆ ಇಟ್ಟರೆ ನಿಜವಾಗ್ಲೂ ಚಾಕು ಹಾಕ್ಬಿಡ್ತೀನಿ. ಎವಿಡೆನ್ಸ್ ಕೊಡ್ತೀರೋ ಇಲ್ಲ ಇವಳು ನರಳಿ ಸಾಯೋದನ್ನು ನೋಡ್ತೀರೋ ಎಂದ ರಾವ್ ರಾಕ್ಷಸ ನಗು ಬೀರುತ್ತಿದ್ದನು. ಒಂದು ಹೆಣ್ಣು ಮಗಳನ್ನು, ಅದು ಅಸಹಾಯಕ ಹುಡುಗಿಯನ್ನು ಮುಂದೆ ಇಟ್ಕೊಂಡು ನಿನ್ನ ದರ್ಪ ತೋರಿಸ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಛೆ, ನೀನೊಬ್ಬ ಮನುಷ್ಯನ? ಬಿಡೋ ಅವಳನ್ನು, ನಿನಗೆ ಎವಿಡೆನ್ಸ್ ತಾನೇ ಬೇಕು, ತಗೋ ಎಂದು. ಆದರೆ ನನ್ನ ಹುಡುಗಿಗೆ ಏನು ಮಾಡಬೇಡ, ಬಿಟ್ಬಿಡೋ ಅವಳನ್ನು ಎಂದು ಅಳುತ್ತಾ ಮಂಡಿಯೂರಿ ಭೂಪತಿ ಎದುರು ಬೇಡಿಕೊಂಡನು. ಅವಳನ್ನು ಅವನ ಬಳಿ ತಳ್ಳಿದವನೇ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಗೊತ್ತಾಯ್ತಲ್ಲ ಈ ಭೂಪತಿ ಯಾರು ಅಂತ? ಈ ಭೂಪತಿಯ ರಾವ್ ಮನುಷ್ಯ ರೂಪದಲ್ಲಿರೋ ರಾಕ್ಷಸ, ನರರೂಪದ ರಾಕ್ಷಸ. ಏನು ಹೇಳು, ನರರೂಪದ ರಾಕ್ಷಸ ಎಂದವ ಅದನ್ನು ಅವರ ಮುಂದೆಯೇ ಸುಟ್ಟು ಹಾಕಿ ವ್ಯಂಗ್ಯ ನಗು ಬೀರಿ ಹೊರಟು ಬಿಟ್ಟ. ಅವರಿಗೆ ಎಚ್ಚರಿಕೆಯನ್ನು ನೀಡಿ ಅವನು ಹೋದ ನಂತರ ಮೂವರು ಅವಳ ಬಳಿ ಬಂದರು. ಆದಿ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು, ಪುಟ್ಟ ಕಣ್ಬಿಡೆ, ಏನಾಯ್ತೆ ಬಂಗಾರಿ, ಎಚ್ಚರ ಮಾಡ್ಕೊಳ್ಳಮ್ಮ ಎಂದವ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದ. ಆರು ಅವಳನ್ನು ಎಚ್ಚರಗೊಳಿಸುತ್ತಿದ್ದಳು. ನವಿ ಡಾಕ್ಟರ್ಗೆ ಫೋನ್ ಮಾಡಿದ್ದನು. ಅಷ್ಟರಲ್ಲಿ ಆರಾಧನಾ ಅವಳ ಕೈಗೆ ಬ್ಯಾಂಡೇಡ್ ಹಾಕಿದಳು. ಆದರೂ ಗೊಂಬೆಗೆ ಪ್ರಜ್ಞೆ ಬಂದಿರಲಿಲ್ಲ. ಆದಿ, ಯಾರು ಇವರೆಲ್ಲ, ಯಾಕೆ ಹೀಗೆ ಮಾಡಿದ್ರು ನಮ್ಮ ಗೊಂಬೆ? ಅಮ್ಮ ಅದು ಎಂದ ನಡೆದ ಎಲ್ಲ ವಿಷಯವನ್ನು ತಿಳಿಸಿದ. ನಿನಗೇನು ತಲೆ ಕೆಟ್ಟಿದೆಯೇನೋ ರಾಸ್ಕಲ್? ನಿನ್ನ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಏನೇ ಇದ್ದರೂ ಅದು ಸ್ಟೇಷನ್ನಲ್ಲೇ ಇರಬೇಕು. ಅದು ಬಿಟ್ಟು ಹೀಗೆಲ್ಲ ಹೊರಗಡೆ ಬರೋ ಥರ, ಅದು ಈ ಪ್ರಾಬ್ಲಮ್ ಮನೆಯವರೆಗೂ ಬರೋ ಥರ ಯಾರಾದರೂ ನೋಡ್ಕೊತಾರಾ?
ಇದೇನಾ ನಿಮ್ಮ ಜವಾಬ್ದಾರಿ? ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ. ಮುಂದೆ ಈ ಥರ ಏನಾದರೂ ಇನ್ಸಿಡೆಂಟ್ ನಡೆದರೆ ನಾವಂತೂ ಇಲ್ಲಿ ಇರೋದೇ ಇಲ್ಲ. ಗೊಂಬೆನ ಕರ್ಕೊಂಡು ಊರೇ ಬಿಟ್ಟು ಹೋಗ್ತೀವಿ, ನೆನಪಿರಲಿ. ಇವಳ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ನಾನಂತೂ ರೆಡಿ ಇಲ್ಲ. ಇವಳು ನನ್ನ ತಂಗಿ ಪಂಕಜ ಪ್ರತಿರೂಪ. ಅವಳನ್ನಂತೂ ಕಳ್ಕೊಂಡು ಬಿಟ್ಟಿವೆ. ಇವಳನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗೆ ನಿಮ್ಮವರೆಗೂ ನಾನು ಕೊಡ್ತಿರೋ ವಾರ್ನಿಂಗ್ ಎಂದರು. ಅಷ್ಟರಲ್ಲಿ ಡಾಕ್ಟರ್ ಬಂದರು. ಡೋಂಟ್ ವರಿ, ನರಕ್ಕೆ ಏನೂ ಆಗಿಲ್ಲ. ಅದೇ ನಿಮ್ಮ ಪುಣ್ಯ. ನರಕ್ಕೆ ಏನಾದರೂ ಆಗಿದ್ರೆ ಖಂಡಿತ ಅವರನ್ನು ಉಳಿಸೋದಕ್ಕೆ ಆಗ್ತಿರಲಿಲ್ಲ. ಭಯಕ್ಕೆ ತಲೆ ಸುತ್ತಿ ಬಿದ್ದಿದ್ದಾರೆ. ಜೊತೆಗೆ ರಕ್ತ ನೋಡಿ ಎದರಿದ್ದಾರೆ ಅಷ್ಟೇ. ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ. ಅವರನ್ನು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. 2 ವರ್ಷಗಳೇ ಆಗೋಯ್ತು ಅಂತ ಹೇಳ್ತೀರಿ, ಇನ್ನು ಪ್ರಜ್ಞೆ ಬಂದಿಲ್ಲ ಅಂದರೆ ನಂಬೋಕೆ ಆಗ್ತಿಲ್ಲ. ಬೇರೆ ಮೆಡಿಸಿನ್ ಬರೆದು ಕೊಡ್ತೀನಿ, ನೋಡೋಣ ಏನಾದರೂ ಇಂಪ್ರೂವ್ಮೆಂಟ್ ಕಾಣುತ್ತಾ ಅಂತ. ಇಲ್ಲ ಅಂದರೆ ಶಾಕ್ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ನೀವು ಮೆಂಟಲ್ ಪ್ರಿಪೇರ್ ಆಗಿರಿ ಎಂದು ಹೊರಟರು. ಆದಿ ಗೊಂಬೆಯ ಪಕ್ಕ ಕುಳಿತವನೇ ಅವಳ ತಲೆಯನ್ನು ಸವರಿ, ಸಾರಿ ಪುಟ್ಟ, ನನ್ನಿಂದ ಮತ್ತೆ ಮತ್ತೆ ನಿನಗೆ ನೋವಾಗುತ್ತಿದೆ ಅಲ್ವೇನೋ? ನಾನು ಸರಿ ಇಲ್ಲ ಕಣೋ, ಪಾಪಿ ನಾನು, ಪಾಪಿ ಎಂದವ ಅವಳ ಕೈ ಹಿಡಿದು ಕುಳಿತುಕೊಂಡೇ ಇದ್ದನು. ನವೀನ್ ಆರು ಪಕ್ಕ ಕೂತವನೇ ಅವಳನ್ನು ಎದೆಗೊರಗಿಸಿಕೊಂಡು, ಪುಟ್ಟ ಹೀಗಿರಬೇಡ್ವೆ ಪ್ಲೀಸ್, ನೋವನ್ನೆಲ್ಲ ನೀನೊಬ್ಬಳೇ ನುಂಗ್ಬೇಡ್ವೆ. ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಂಡು ಸಮಾಧಾನ ಮಾಡ್ಕೋಬೇಕಮ್ಮ. ನನ್ನ ಮುದ್ದು ಅಲ್ವಾ, ನೀನು ಹೀಗಿರಬೇಡ್ವೆ, ನಗ್ನಗ್ತಾ ಇರಬೇಕು ನನ್ನ ಮುದ್ದು ಅಲ್ವಾ ನೀನು ಎಂದವ ಅವಳ ಕಣ್ಣೊರೆಸಿ ನೆತ್ತಿಗೆ ಚುಂಬಿಸಿದನು. ಆದರೂ ಅವಳು ಸುಮ್ಮನೆ ಕುಳಿತಿದ್ದಳು. ಅವಳ ಮನ ಬೇರೆಯದೇ ಯೋಚನೆಯಲ್ಲಿತ್ತು. 2 ಗಂಟೆಗಳ ನಂತರ ಗೊಂಬೆಗೆ ಪ್ರಜ್ಞೆ ಬಂದಿತು. ಸಣ್ಣಗೆ ಮಿಸುಕಾಡಿದಳು. ಅವಳ ಕೈಗಳು ಆದಿತ್ಯನಲ್ಲಿ ಬಂದಿಯಾಗಿದ್ದರಿಂದ ಅವನಿಗೂ ಅವಳ ಮಿಸುಕಾಟದಿಂದ ಎಚ್ಚರವಾಯಿತು. ಎಲ್ಲರೂ ಅವಳ ಅಕ್ಕಪಕ್ಕವೇ ಕುಳಿತಿದ್ದರು. ನಿಧಾನವಾಗಿ ಕಣ್ತೆರೆದಳು. ಎದುರಿಗಿದ್ದ ಆದಿತ್ಯನನ್ನು ಕಂಡವಳೆ ಮಾಮ ಎಂದು ಅವಳ ತೋಳ ತೆಕ್ಕೆಗೆ ಬಿದ್ದಳು. ಮಾಮ, ನನಗೆ ಭಯ ಆಗುತ್ತೆ. ಅವರಿಗೆಲ್ಲ ಹೇಳು ನನ್ನ ಹತ್ರ ಬರಬೇಡ ಅಂತ. ನನಗೆ ಅವನು ನನ್ನ ಕೈನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಗೊತ್ತಾ ಮಾಮ? ನನಗೆ ಈಗಲೂ ಭಯ ಆಗ್ತಿದೆ. ಅವರಿಗೆ ದೂರ ಇರೋಕೆ ಹೇಳು. ಅವಳ ನಡುಗುತ್ತಿದ್ದ ಧ್ವನಿಯೇ ಹೇಳುತ್ತಿತ್ತು ಅವಳೆಷ್ಟು ಹೆದರಿದ್ದಾಳೆ ಎಂದು. ಜೊತೆಗೆ ಅವನ ಶರ್ಟನ್ನು ಮುಷ್ಟಿಯಲ್ಲಿ ಬಿಗಿ ಮಾಡಿ ಹಿಡಿದಿದ್ದಳು. ಕಂದ, ಇಲ್ಲಿ ನೋಡು, ಇಲ್ಲಿ ಯಾರೂ ಇಲ್ಲ ಕಣೋ. ಇಲ್ಲಿ ಇರುವುದು ನಾನು, ನೀನು, ನವಿ, ಆರು, ಅಪ್ಪ, ಅಮ್ಮ ಮತ್ತೆ ಹಶು. ಇಷ್ಟೇ ಜನ ಇರೋದು ಕಣೋ. ನಾನಿಲ್ವಾ ನಿನ್ನ ಜೊತೆ? ಏನೂ ಆಗಲ್ಲ, ಸುಮ್ಮನೆ ಇರೋ. ಸ್ವಲ್ಪ ಹೊತ್ತು ಮಲಗು, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊ ಪುಟ್ಟ ಎಂದವ ಹಣೆಗೆ ಮೇಲೆ ಬೆಚ್ಚನೆಯ ಮುತ್ತಿಟ್ಟ. ಛೆ, ಎಲ್ಲ ಹಾಳಾಯ್ತಲ್ಲೋ ಪುಟ್ಟ, ಈಗೇನು ಮಾಡೋದು? ನಮ್ಮ ಕನಸು, ನಮ್ಮ ಗುರಿ ಎಲ್ಲ ವೇಸ್ಟ್ ಆಗೋಯ್ತಲ್ಲೋ. ಹೌದು ಪುಟ್ಟ, ಯಾಕೋ ಇದೆಲ್ಲ ಬೇಡ ಅನ್ನಿಸ್ತಿದೆ. ಯಾವುದು ಬೇಡ, ಏನೂ ಬೇಡ. ನನ್ನ ಗೊಂಬೆನ ಕರ್ಕೊಂಡು ಇಲ್ಲಿಂದ ಹೋಗಿಬಿಡೋಣ. ಇದೆಲ್ಲ ಬಿಟ್ಟು ಎಲ್ಲಿಗಾದರೂ ಹೋಗಿಬಿಡೋಣ ಕಣೋ. ಹೌದು ಮಗಳೇ, ಇದು ಯಾವುದರ ಗೋಜೆ ಬೇಡ ನಮಗೆ. ನಮಗೆ ಬೇಕಾಗಿದ್ದು ಈ ಭ್ರಷ್ಟ ಅಧಿಕಾರಿಗಳನ್ನು ನಾಶ ಮಾಡಬೇಕು ಅಂತ. ಆದರೆ ಅದರಿಂದ ನಮ್ಮನೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಅಪಾಯದಿಂದ ದೂರ ಇರೋದೇ ಮೇಲಲ್ವಾ? ಯೋಚನೆ ಮಾಡು ಪುಟ್ಟ ಎಂದರು. ಅವರ ಮಾತಿಗೆ ಪ್ರಸನ್ನ ಪಾರ್ವತಿ ಸಹ ಸರಿ ಎಂಬಂತೆ ತಲೆಯಾಡಿಸಿದರು. ಸಾಕು, ನಿಲ್ಲಿಸ್ತೀರಾ? ಸುಮ್ಮನೆ ಇದ್ದೀನಿ ಅಂತ ನಿಮ್ಮಿಷ್ಟ ಬಂದ ಹಾಗೆ ಮಾತಾಡ್ತಿದ್ದೀರಲ್ಲ. ಎಷ್ಟು ದಿನ ಅಂತ ಹೀಗೆ ಎದುರುಕೊಂಡು ಸಾಯೋದು? ಹೇಳಿ, ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಅಂತ ಹೀಗೆ ತಪ್ಪಿಸಿಕೊಂಡು ಓಡ್ತೀರಿ? ನಿಮ್ಮಂಥವರು ಹೀಗೆ ಎದುರುಕೊಂಡು ಇರೋದ್ರಿಂದಾನೆ ನಮ್ಮ ದೇಶ, ನಮ್ಮ ಜನ ಬದಲಾಗದೆ ಹಾಗೆ ಇರುವುದು. ಎದುರುಕೊಳ್ಳೋರು ಇರುವವರೆಗೂ ಹೆದರಿಸೋರು ಇದ್ದೇ ಇರ್ತಾರೆ. ಇವತ್ತು ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀರಾ, ಆಗ ಆ ಊರಲ್ಲೂ ಇದೇ ಥರ ಏನಾದರೂ ಇನ್ಸಿಡೆಂಟ್ ಆದಾಗ ಆಗಲೂ ಈ ಊರು ಬಿಟ್ಟು ಇನ್ನೊಂದು ಊರು ಅಂತ ಹೋಗ್ತೀರಾ? ಇನ್ನೆಷ್ಟು ದಿನ ಅಂತ ತಲೆ ಮರೆಸ್ಕೊಂಡು ಇರ್ತೀರಾ? ನೋಡೋ ಹಾದಿ ನವೀನ್, ಇದು ಬರೀ ನಮ್ಮ ಒಬ್ಬರ ಸಮಸ್ಯೆ ಅಲ್ಲ. ಎಷ್ಟು ಪ್ರಪೋರ್ಷನ್ಗಳಲ್ಲಿ ಈ ಥರ ಹೆಣ್ಣು ಮಕ್ಕಳ ಮೇಲೆ, ಅಸಹಾಯಕ ಜನರ ಮೇಲೆ ದೌರ್ಜನ್ಯ ಮಾಡೋರು ತುಂಬ ಜನ ಸಿಗ್ತಾರೆ. ನಾವು ಆ ದೇಶದ ರೂಲ್ಸ್ನ ಬದಲಾಯಿಸೋಕೆ ಆಗಲ್ಲ, ಆದರೆ ಅದರ ವಿರುದ್ಧ ಹೋರಾಡಬಹುದು ಅಲ್ವಾ? ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ. ಕಾಯೋ ತಾಳ್ಮೆ ಇರಬೇಕು ಅಷ್ಟೆ. ಇನ್ನು ನೀನು ಹುಡುಗಿಗೆ ಆಗಿರೋ ಅನ್ಯಾಯದ ಬಗ್ಗೆ ಹೋರಾಡಲು, ಮತ್ತು ನವೀನ್ ನೀನು ನಿನ್ನ ತಂಗಿಗೆ ಆಗಿರೋ ಮೋಸದ ವಿರುದ್ಧ ಹೋರಾಡಲ್ವಾ? ಅಷ್ಟು ಬೇಗ ಎಲ್ಲನೂ ಮರೆತು ಬಿಟ್ಯಾ? ಅಪ್ಪ, ಅತ್ತೆ, ಮಾವ, ನೀವೇ ನಮಗೆಲ್ಲ ಧೈರ್ಯ ತುಂಬಬೇಕು. ಅದು ಬಿಟ್ಟು ನೀವೇ ಧೈರ್ಯ ಕುಗ್ಗಿ ಹೋಗೋ ಥರ ಮಾತಾಡ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸುತ್ತಾ? ಅಷ್ಟು ಬೇಗ ಎಲ್ಲನೂ ಮರೆತು ಬದುಕೋಕ್ಕಾಗುತ್ತಾ? ನಾವು ಪೊಲೀಸ್ ಆಗೋಕ್ಕೆ ಕಾರಣ ಏನು ಅಂತ ನೆನ್ಪಿಟ್ಕೊಂಡು ಮಾತಾಡಿ. ನಮ್ಮ ಸೈನಿಕರನ್ನೇ ತಗೊಳ್ಳಿ, ಅವರು ಗಡಿ ಕಾಯ್ಕೊಂಡು ಕೂತಿರೋದು ಯಾಕೆ ಹೇಳಿ? ಶತ್ರುಗಳು ನಮ್ಮ ದೇಶನ ನಾಶಪಡಿಸೋಕೆ ಕಾಯ್ತಾ ಇದ್ದಾರೆ ಅಂತ. ಅಲ್ಲಿ ಎಷ್ಟೋ ಸೈನಿಕರು ನಮ್ಮನ್ನು, ನಮ್ಮ ದೇಶನ ಕಾಯೋಕೆ ತಮ್ಮ ರಕ್ತಾನೆ ಸುರಿಸ್ತಿದ್ದಾರೆ. ತಮ್ಮ ಜೀವನೇ ಪಣಕ್ಕಿಟ್ಟು ಶತ್ರು ದೇಶಗಳ ಜೊತೆ ಹೋರಾಡಿ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋ ಥರ ಮಾಡಿದ್ದಾರೆ.
ಎಷ್ಟೋ ಸೈನಿಕರು ಶತ್ರುಗಳ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಹಾಗಂತ ನಮ್ಮ ಸೈನಿಕರು ದೇಶ ಕಾಯೋದನ್ನು ಬಿಟ್ಟಿದ್ದಾರೆ ಹೇಳಿ? ಎಷ್ಟೋ ಜನ ವೀರ ಯೋಧ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಆಸೆ ಇದ್ದರೂ ಅವಕಾಶ ಸಿಗಲ್ಲ. ಆದರೆ ನಾವು ಕೂಡ ಸಿಕ್ಕಿರೋ ಅವಕಾಶನ ಬಿಡಬೇಕಾ? ಅವರು ನಿಮ್ಮ ಥರ ಹೆದರುಕೊಂಡು ಕೂತಿದ್ರೆ ನಾವು ಇವತ್ತು ಧೈರ್ಯದಿಂದ ಬದುಕೋಕ್ಕಾಗ್ತಿತ್ತಾ? ಮಾತಾಡಿ, ಯಾಕೆ ಸೈಲೆಂಟ್ ಆದ್ರಿ? ಹೀಗೆ ತಲೆ ತಗ್ಗಿಸಿ ನಿಂತ್ಕೊಬೇಡಿ. ನೀವು ತಲೆ ತಗ್ಗಿಸೋ ಅಂತ ಯಾವ ಕೆಲಸನೂ ಮಾಡಿಲ್ಲ. ನೀವು ತಲೆ ತಗ್ಗಿಸೋ ಹಾಗೆ ಮಾಡಬೇಕು ಅಂತಿರೋ ಆ ಮಿನಿಸ್ಟರ್ ತಲೆ ತಗ್ಗಿಸಬೇಕು, ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ನನ್ನ ಜೊತೆ ಕೈ ಜೋಡಿಸ್ತೀರಾ ಅಲ್ವಾ ಈ ಹೋರಾಟದಲ್ಲಿ ಎಂದಳು. ಖಂಡಿತ ಪುಟ್ಟ, ನಾವು ಇನ್ನೇನು ಪ್ರಾಬ್ಲಮ್ ಆದರೂ ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ವಿ ಪ್ರಾಮಿಸ್ ಯು ಎಂದವರೇ ಅವಳ ಕೈ ಮೇಲೆ ತಮ್ಮ ಕೈ ಇಟ್ಟರು. ವಾರಗಳ ನಂತರ ಕೇಸ್ ಇತ್ತು ಕೋರ್ಟ್ನಲ್ಲಿ. ಭೂಪತಿ ವ್ಯಂಗ್ಯವಾಗಿ ನಗುತ್ತಿದ್ದ. ಮೂವರನ್ನು ನೋಡಿ ಆಪೋಸಿಟ್ ಲಾಯರ್ ವಾದ ಮಾಡುತ್ತಿದ್ದರು. ಇತ್ತ ನವೀನ್ 6 ದಾರಿ ಕಾಯುತ್ತಿದ್ದನು. ಇನ್ನೇನು ವಾದ ಮುಗಿದು ಕೇಸನ್ನು ಖುಲಾಸೆ ಮಾಡುವ ಹೊತ್ತಲ್ಲಿ ಬಿರುಗಾಳಿಯಂತೆ ಬಂದಳು ಆರಾಧನಾ. ಸಾರಿ ಎಂದವಳೆ. ಜಡ್ಜ್ನ ಎದುರು ಒಂದು ಫೈಲ್ ಜೊತೆಗೆ ಒಂದು ಸೀಡಿಯನ್ನು ಕೊಟ್ಟಳು. ಜೊತೆಗೆ ನವಿ ಆದಿ ಕಡೆಗೆ ತಿರುಗಿ ಕಣ್ಮಿಟುಕಿಸಿದಳು. ಅದನ್ನು ನೋಡಿದರೆ ತಮ್ಮ ಸೀಡಿಯನ್ನು ಪ್ಲೇ ಮಾಡಲು ಹೇಳಿದಳು. ಕಾಲೇಜ್ ಸ್ಟೂಡೆಂಟ್ಗಳಿಗೆ ಡ್ರಗ್ಸ್ ನೀಡುತ್ತಿದ್ದಿದ್ದು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿತ್ತು. ಹಾಗೆ ಅವನಿಗೆ ದೇಹದೊಳಗೆ ಯಾವುದೋ ವಿಷಪೂರಿತವಾದ ಇಂಜೆಕ್ಟ್ ಮಾಡಿದ್ದಾರೆ. ಹಾಗೆ ಇದನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ದಾರೆ ಅನ್ನುವ ಅನುಮಾನ ಇದೆ ಎಂದ ನವೀನ್. ಅದನ್ನು ಕಂಡು ಹಿಡಿಯಲು ಕಾಲಾವಕಾಶ ಕೇಳಿದ. ಜೊತೆಗೆ ಡ್ರಗ್ಸ್ ಭೂಪತಿ ರಾವ್ನ ಕೈವಾಡ ಇದೆ ಎಂದು ಹೇಳಿದ್ದಾದರೂ ಅವನ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇತ್ತಷ್ಟೇ ಹೊರತು ಸಂಪೂರ್ಣ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಡ್ರಗ್ಸ್ ಸಪ್ಲೈಯರ್ ರಾವ್ನ ಕಡೆಯವನೆಂದು ಸಾಕ್ಷಿ ಇದ್ದಿದ್ದರಿಂದ ಈ ವಿಷಯ ಬಗೆಹರಿಯುವವರೆಗೂ ಭೂಪತಿಯ ಆಫೀಸ್ ಹಾಗೂ ಕಂಪನಿಗಳ ಮೇಲೆ ಮುಟ್ಟುಗೋಲು ಹಾಕುವಂತೆ ತೀರ್ಪು ನೀಡಿದರು. ಆದಿ 6 ನವಿ ಭೂಪತಿ ರಾವ್ ಕಡೆ ತಿರುಗಿ ಶುಲ್ಕ ಹೊಣನಾಗಿ ನಕ್ಕರು. ಅದನ್ನು ನೋಡಿದ ರಾವ್ ರೋಷದಿಂದ ಅಲ್ಲಿಂದ ಹೋದನು. ಎದುರಿಗಿರುವ ಕಮಿಷನರ್ ಕೆನ್ನೆಗೆ ಸರಿಯಾಗಿ ತಳ್ಳಿಸಿದನು. ಭೂಪತಿ, ಥು ನಾಯಿ, ನನ್ ಬಿಸಾಕೋ ಎಂಜಲು ಕಾಸಿಗೆ ಕೈ ಒಡ್ತೀಯಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹಾರಾಡ್ತಿದ್ಯಲ್ಲ. ಅವಳು ಕೊಟ್ಟಿದ್ದ ಫೈಲ್ ಒರಿಜಿನಲ್ಲೋ ಡೂಪ್ಲಿಕೇಟೋ ಅಂತ ನೋಡೋಕ್ಕಾಗಲಿಲ್ವಾ ನಿನ್ನ ಕೈಲಿ? ಇನ್ಯಾಕೆ ಇದೆಯಾ ಡಿಪಾರ್ಟ್ಮೆಂಟ್ನಲ್ಲಿ ಎಸಿಗೆ ತಿನ್ನೋ ಕೆಲಸ ಮಾಡಿ ನನ್ನ ತಲೆ ಬುಡಕ್ಕೆ ಬರೋ ಹಾಗೆ ಮಾಡಿದ್ಯಲ್ಲ ಎಂದು ಬೈಯುತ್ತಿದ್ದನು. ಗೊತ್ತಾಗಲಿಲ್ಲ ಸರ್, ಅವಳು ಹೀಗೆ ಮಾಡ್ತಾಳೆ ಅಂತ. ಐ ಆಮ್ ಸಾರಿ. ನೀನು ಸಾರಿ ಕೇಳಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅವರೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಡೈರೆಕ್ಟಾಗಿ ಅಷ್ಟು ದೊಡ್ಡ ಪೋಸ್ಟಿಗೆ ಜಾಯಿನ್ ಆಗಿದ್ದಾರೆ ಅಂದಾಗಲೇ ನೀನು ಅರ್ಥ ಮಾಡ್ಕೋಬೇಕಿತ್ತು ಅವರ ಟ್ಯಾಲೆಂಟ್ ಎಷ್ಟು ಇರಬಹುದು ಅಂತ. ಛೇ, ನಿಮ್ಮಂಥವರನ್ನೆಲ್ಲ ಹಿಡ್ಕೊಂಡು ಸಾಕ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗ್ತಾ ಇರು ಇಲ್ಲಿಂದ, ನನ್ನ ಕಣ್ಮುಂದೆ ನಿಲ್ಲಬೇಡ. ಗೆಟ್ ಔಟ್ ಫ್ರಮ್ ಮೈ ಸೈಟ್. ಇನ್ನು ನನ್ನ ಕಣ್ಮುಂದೆ ಬೆಳೀತಿರೋ ಬಚ್ಚಾಗಳು ನನ್ನ ಮುಂದೆನೇ ನಿಂತು ಹಾರಾಡ್ತೀರಾ ಅಲ್ವಾ? ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರಿ. ನನ್ನ ಕೆಣಕಿ ದೊಡ್ಡ ತಪ್ಪು ಮಾಡಿಬಿಟ್ರಿ, ಇದಕ್ಕೆ ಖಂಡಿತ ಬೆಲೆ ತೆತ್ತಬೇಕಾಗುತ್ತದೆ, ನೋಡ್ತಾ ಇರಿ ಎಂದ ಹಲ್ಲು ಮಸೆದು. 6 ಹೆಂಗೋ ಇದೆಲ್ಲ, ಆ ಫೈಲನ್ನು ನಮ್ಮ ಎದುರುಗಡೆಯೇ ಸುಟ್ಟಾಕಿ ಬಿಟ್ಟ ಅಲ್ವಾ ಆ ಪಾಪಿ. ನಗುತ್ತಿದ್ದಳು ಹೊಟ್ಟೆ ಹಿಡಿದುಕೊಂಡು. ನೀವು ಕೂಡ ಆ ಫೈಲ್ ಒರಿಜಿನಲ್ ಅಂತ ನಂಬಿಟ್ರಾ? ಅದು ಡೂಪ್ಲಿಕೇಟ್ ಫೈಲ್ ಎಂದವಳೆ ಗಂಭೀರವಾಗಿ. ನನಗೆ ಗೊತ್ತಿತ್ತು, ಸ್ಮಗ್ಲರ್ ಸಡನ್ನಾಗಿ ಸತ್ತಿದ್ದಾನೆ, ಅದು ಸ್ಟೇಷನ್ನಲ್ಲಿ ಅಷ್ಟು ಪ್ರೊಟೆಕ್ಷನ್ ಇರುವಾಗ. ಸೊ ನನಗೆಲ್ಲ ಸ್ವಲ್ಪ ಡೌಟ್ ಬಂತು. ನಮ್ಮ ಡಿಪಾರ್ಟ್ಮೆಂಟ್ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅದಕ್ಕೆ ಈ ಫೈಲ್ ಡೈರೆಕ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ದೆ. ಅದಕ್ಕೆ ಯಾವುದಕ್ಕೂ ಒಂದ್ಸಲ ನೋಡೋಣ ಅಂತ ಅದನ್ನು ಕಮಿಷನರ್ಗೆ ಹ್ಯಾಂಡ್ ಓವರ್ ಮಾಡಿದ್ದೆ. ಆದರೆ ಆ ಕಮಿಷನರ್ ಇವನ ಚೇಲ ಅಂತ ನನಗೆ ಗೊತ್ತಿರಲಿಲ್ಲ ಎಂದಳು. ಮತ್ತೆ ಯಾಕೋ ಅವತ್ತು ಅವನು ಮನೆಗೆ ಬಂದು ಅಷ್ಟೆಲ್ಲ ಹಾರಾಡಿ ಗೊಂಬೆಗೆ ನೋವಾಗೋ ಥರ ಮಾಡಿದಾಗ ಸುಮ್ಮನೆ ಇದ್ದೆ. ಯಾಕೆ ಅಂದರೆ ಕ್ರಿಮಿನಲ್ ಜೊತೆ ಕ್ರಿಮಿನಲ್ ಥರನೇ ಬಿಹೇವ್ ಮಾಡಬೇಕಲ್ವಾ, ಅದಕ್ಕೆ ಹಾಗೆ ಮಾಡಿದೆ. ಅವನು ಅಕ್ಕನಿಗೆ ಏನಾದರೂ ಮಾಡುವವರಿಗೂ ಸುಮ್ಮನೆ ಇರ್ತಿದ್ನ ಹೇಳಿ? ಅವನು ನಮ್ಮನ್ನು ಎದುರಿಸೋಕೆ ಅಕ್ಕನಿಗೆ ಹಾಗೆ ಮಾಡ್ದೆ ಅಷ್ಟೆ. ಅದಕ್ಕೆ ನಾನು ಹೆದರ್ಕೊಂಡು ನಿಂತಿರೋ ಥರಾನೇ ನಡೆದುಕೊಂಡಿದ್ದು, ಡೌಟ್ ಬರಬಾರ್ದು ಅಂತ. ಹೆಂಗೆ ನಾವು ಎಂದಳು ಕಣ್ಮಿಟುಕಿಸಿ. ನವಿ ಆದಿ ಸಂತೋಷದಿ ಕಣ್ತುಂಬಿಕೊಂಡು ಅವಳನ್ನು ತಬ್ಬಿ ಹಿಡಿದರೆ ಅವರಿಬ್ಬರನ್ನು ತಾಯಿಯಂತೆ ಬೆನ್ನು ಸವರಿ ಸಂತೈಸಿದಳು. ಗೊಂಬೆ ಮೂವರನ್ನು ಪಿಳಿ ಕಣ್ಣು ಬಿಟ್ಟಿಕೊಂಡು ನೋಡುತ್ತಿದ್ದಳು. ಅವಳನ್ನು ಕಂಡ ಆದಿ ನಗುತ್ತಾ ಅವಳೆಡೆಗೆ ಕೈ ಚಾಚಿದ. ಓಡಿ ಬಂದ. ಅವನ ತೆಕ್ಕೆಯಲ್ಲಿ ಬಂದಿಯಾದಳು. ಅವರ ಅನ್ಯೋನ್ಯತೆಯನ್ನು ಕಂಡವರ ಮನ ಹರ್ಷಿಸಿತು. ಇವರ ನಗು ಹೀಗೆ ಇರಲಿ ಎಂದು ಮನ ತುಂಬಿ ಅರಸಿದರು. ಅಂದು ರಾತ್ರಿ ನೆಮ್ಮದಿಯಿಂದ ಕಳೆದರು. ಕೋರ್ಟ್ನಲ್ಲಿ ಕೇಳಿದ ಸಮಯ ಮುಗಿಯುವುದಕ್ಕೆ 2 ದಿನಗಳಷ್ಟೇ ಬಾಕಿ ಇದ್ದಿತ್ತು. ಆದರೆ ಅದಕ್ಕೂ ಮುಂಚೆ ಭೂಪತಿನ ಆಫೀಸ್ ಕಂಪನಿಗಳ
ಮೇಲೆ ಮುಟ್ಟುಗೋಲು ಹಾಕಿದ್ದರಿಂದ ಅವನ ಚೇಲಾಗಳು ಬೇಕೆಂದೇ ಬಸ್ ಲಾರಿಗಳಿಗೆ ಬೆಂಕಿ ಹಚ್ಚಿ ಇಡೀ ಊರನ್ನೇ ಗುಲ್ಲೆಬ್ಬಿಸಿದರು, ಸ್ಟ್ರೈಕ್ ಮಾಡಿದರು. ಹಾಗೆಯೇ ಅಲ್ಲಿನ ಗೌರ್ಮೆಂಟ್ ಕರ್ಫ್ಯೂ ಮಾಡುವಂತೆ ಆದೇಶ ಹೊರಡಿಸಿತು. ಜೊತೆಗೆ ಇದರ ವಿರುದ್ಧ ಆಕ್ಷನ್ ತಗೊಳ್ಳಿ ಎಂದು ಆರಾಧನಾ ಟೀಮ್ಗೆ ಹೇಳಿತು. ಅಂದು 6 ನವೀನ್ ಆದಿ ಗೊಂಬೆಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವುದರ ಜೊತೆಗೆ ಮಾಲ್ಗೆ ಕರೆದುಕೊಂಡು ಹೋಗಿದ್ದರು. ಜೊತೆಗೆ ಪೊಲೀಸ್ ಯೂನಿಫಾರ್ಮ್ ಹಾಕಿರಲಿಲ್ಲ. ಇದ್ದಕ್ಕಿದ್ದಂತೆ ಆರಾಧನಾ ಟೀಮ್ಗೆ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೇಳಿದಾಗ ತಕ್ಷಣವೇ ಅವಳ ಟೀಮ್ ಜಾಗೃತವಾಯಿತು. ಗೊಂಬೆಯನ್ನು ಮನೆಗೆ ಬಿಟ್ಟು ಮನೆಯಲ್ಲಿ ಎಲ್ಲರಿಗೂ ಜಾಗೃತರಾಗಿರುವಂತೆ ಹೇಳಿದರು. ನಂತರ ಯೂನಿಫಾರ್ಮ್ ಇಲ್ಲದಿದ್ದರಿಂದ 6 ನವೀನ್ ಆದಿ ಭೂಪತಿಯ ಚೇಲಾಗಳ ಬಳಿ ತೆರಳಿ, "ಏನ್ ಗುರು ಇದೆಲ್ಲ ಏನಾಗ್ತಿದೆ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ?" ಎಂದು ಕೇಳಿದರು. ಯಾರೋ ನೀವುಗಳು, ನಿಮಗೆ ಯಾಕೆ ಅದೆಲ್ಲ, ಏನು ಈ ಊರಿಗೆ ಹೊಸದಾಗಿ ಬಂದಿದ್ದೀರಾ ಎಂದು ಕೇಳಿದರು. ಭೂಪತಿಯ ಚೇಲಾಗಳು ಹೊಸಬರಾದ್ದರಿಂದ ಅವರಿಗೆ 6 ಹಾಗೂ ಅವರ ಕಡೆಯವರ ಬಗ್ಗೆ ತಿಳಿದಿರಲಿಲ್ಲ. ಹಳೆಬರು ಮತ್ತು ಫೀಲ್ಡ್ಗೆ ಇಳಿದರೆ ಎಲ್ಲಿ ಪುನಃ ತನ್ನ ಹೆಸರು ಬರುವುದು ಎಂಬ ಭಯದಿಂದ ಹೊಸಬರಿಗೆ ಈ ಕೆಲಸ ವಹಿಸಿದ್ದನು ಭೂಪತಿ. "ಹೌದು ಸಾಬ್, ನಾವು ಈ ಊರಿಗೆ ಹೊಸಬರು, ಮಹಾರಾಷ್ಟ್ರದಿಂದ ಬಂದಿದ್ದೀವಿ. ಇವರೆಲ್ಲ ನನ್ನ ಕಡೆಯವರೇ." ನಡೆದ ವಿಷಯವನ್ನು ಭೂಪತಿ ಚೇಲಾಗಳು ಹರಿಬಿಟ್ಟರು. "ಸಾಬ್, ನಾವು ನಿಮ್ಮ ಜೊತೆ ಬರ್ತೀವಿ. ಇದೆಲ್ಲ ನಮಗೆ ಹೊಸದಲ್ಲ. ಮಹಾರಾಷ್ಟ್ರದಲ್ಲಿ ಇದೆಲ್ಲ ಮಾಮೂಲಿ ನಮಗೆ. ಆದರೆ ನಮಗೆ ಹಫ್ತಾ ಸಿಗ್ತಾ ಇದ್ದದ್ದು ಕಮ್ಮಿ. ಅದಕ್ಕೆ ಅಲ್ಲಿ ದಂಧೆ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ." "ಹೌದು, ಬಾಂಬ್ ಹಾಕಿ ಈ ಊರನ್ನು ನಾಶ ಮಾಡೋಣ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ" ಎಂದವರೇ ಅವರ ಜೊತೆ ಸೇರಿ ಕೆಲ ಪುಂಡ ಪೋಖರಿಗಳನ್ನು ಹೊಡೆದು ಬಡೆದು ಮಾಡಿದರು. ನಂತರ ಭೂಪತಿಯ ಗ್ಯಾಂಗ್ನವರ ಬಳಿ ಬಂದವರು, "ಬನ್ನಿ ಬಾಸ್, ಕಂಬಿ ಎಣಿಸ್ತಾ ದೇಶ ನಾಶ ಮಾಡುವುದರ ಬಗ್ಗೆ ಕೂತು ಮಾತನಾಡೋಣ" ಎಂದು 6 ವ್ಯಂಗ್ಯವಾಗಿ ನಗುತ್ತಾ ಅವರನ್ನು ಸಹ ಅರೆಸ್ಟ್ ಮಾಡಿದಳು. ಆದರೆ ಅರ್ಧಂಬರ್ಧ ಸತ್ಯ ತಿಳಿದ ಆಕಾಶ್ ರಾಘುಗೆ ತಪ್ಪಾಗಿ ಹೇಳಿಬಿಟ್ಟನು. ಆದರೆ ಇದನ್ನೆಲ್ಲ ದೂರದಿಂದಲೇ ನೋಡಿದ ಭೂಪತಿಯ ಚೇಲ ಒಬ್ಬ 6 ಕಣ್ಣಿಗೆ ಕಾಣಿಸಿಕೊಳ್ಳದೆ ಅಲ್ಲಿಂದ ತಪ್ಪಿಸಿಕೊಂಡು ಭೂಪತಿಗೆ ಪೂರ ವಿಷಯ ಒದರಿಬಿಟ್ಟನು. ಜೊತೆಗೆ ಭೂಪತಿ ತನ್ನ ಕೆಲಸವನ್ನು ಮುಗಿಸಿ ಆದಿ 6 ನವಿಗಾಗಿ ಕಾಯುತ್ತಾ ಕುಳಿತಿದ್ದನು. ಈ ಯುದ್ಧದಲ್ಲಿ ತಾನೇ ಗೆಲ್ಲುವನೆಂಬ ದರ್ಪದಿಂದ ಅರೆಸ್ಟ್ ಮಾಡಿ ಇಡೀ ಊರೇ ಶಾಂತವಾಗುವಂತೆ ಮಾಡಿ ನಂತರ ಮನೆಗೆ ಬಂದರು. ಮನೆಯೊಳಗೆ ಕಾಲಿಟ್ಟರೆ ಮನೆಯ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದ್ದವು. ಗೊಂಬೆ ಅಪ್ಪ ಅಮ್ಮ ಎಂದು ಕೂಗಿದರು. ಮನೆಯಲ್ಲೆಲ್ಲೂ ಅವರ ಸುಳಿವಿರಲಿಲ್ಲ. ಆಗಲೇ ಭೂಪತಿಯ ಚೇಲ ಒಬ್ಬ ಅವರ ಹಿಂದೆ ಬಂದವ ಗನ್ ಹಿಡಿದವನಷ್ಟೆ. ಅವನಿಗೆ ಬಂದು 3 ಕಣ್ಣಿಗೂ ಬಟ್ಟೆ ಕಟ್ಟಿ ಭೂಪತಿ ಸಾಮ್ರಾಜ್ಯದೊಳಗೆ ಕರೆದುಕೊಂಡು ಹೋದರು. ಅವರ ಎದುರಿನಲ್ಲಿ ಭೂಪತಿ ಹಾಗೂ ಅವನ ಮಗ ಅಜಿತ್ ನಿಂತಿದ್ದರು. "ವೆಲ್ಕಮ್ ಗಾಯ್ಸ್, ವೆಲ್ಕಮ್. ಹೌ ಆರ್ ಯು" ಎಂದವನ ಗೊತ್ತಿದ್ದ. "ಎಲ್ಲೋ ನಮ್ಮ ಕಡೆಯವರು. ಈ ಥರ ಮನೆಯವರನ್ನು ಮುಂದಿಟ್ಟುಕೊಂಡು ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಬೇಕು ನಿನಗೆ ಬಾಸ್ಟರ್ಡ್" ಎಂದು ಸಿಡಿದ ಆದಿ. "ಶ್, ಹರಚ್ಬೇಡ, ನನಗೆ ಸೌಂಡ್ ಅಂದರೆ ಅಲರ್ಜಿ. ನನ್ನ ಊರಿಗೆ ಬಂದು ನನ್ನ ಮೇಲೆ ಹಾರಾಡ್ತೀರಾ? ಎಷ್ಟೋ ಧೈರ್ಯ ನಿಮಗೆ" ಎಂದವ ಕಣ್ಣಿನ ಪಟ್ಟಿಯನ್ನು ಕಟ್ಟಿದ. "ನೋಡಿ, ನನಗೆ ಗೊತ್ತು ನಾಳೆ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ. ನಿಮ್ಮ ಹತ್ರ ಸಾಕ್ಷಿ ಸಹ ಇದೆ ಅನ್ನೋದು ಕೂಡ ನನಗೆ ಗೊತ್ತು. ಸುಮ್ಮನೆ ಎವಿಡೆನ್ಸ್ನ ನನ್ನ ಕೈಗೆ ಕೊಟ್ಟು ಹೋದ್ರೋ ಬದುಕ್ತೀರಾ, ಇಲ್ಲ ನನ್ನ ಗನ್ನಲ್ಲಿರೋ ಬುಲೆಟ್ ನಿಮ್ಮ ತಲೆಯೊಳಗೆ ಹೋಗೋಕೆ ಹೆಚ್ಚೇನು ಸಮಯ ಬೇಕಾಗಿಲ್ಲ. ಯೋಚನೆ ಮಾಡಿ. ನಾವು ಸತ್ರು ನಿನ್ನಂಥ ಬಾಸ್ಟರ್ಡ್ಗೆ ಎವಿಡೆನ್ಸ್ ಕೊಟ್ಟು ಜನರಿಗೆ ಮೋಸ ಮಾಡಲ್ಲ. ನಿನ್ನ ಬಣ್ಣ ಬಯಲಿಗೆ ಎಳೆಯೋವರೆಗೂ ಸಮಾಧಾನನೇ ಇಲ್ಲ." ಅವಳ ಬಳಿ ಬಂದ ರಾವ್ ಅವಳ ಕೆನ್ನೆಗೆ ಬಾರಿಸಿ, "ಎಷ್ಟೇ ಕೊಬ್ಬು ನಿನಗೆ ನನ್ನ ಮುಂದೆ ನಿಂತು ಮಾತಾಡೋಕೆ? ಇವಾಗ ನೀವು ಎವಿಡೆನ್ಸ್ ಕೊಡಲಿಲ್ಲ ಅಂದರೆ" ಎಂದವ ಅಜಿತ್ ಎಂದ. ಅವ ಬಂದವನೇ ಗೊಂಬೆಯನ್ನು ಎಳೆದುಕೊಂಡು ಬಂದ. ಅವಳ ಮೈಕೈ ಮೇಲೆಲ್ಲ ಗಾಯಗಳಾಗಿದ್ದವು. ಅವರ ಅಪ್ಪ ಅಮ್ಮ ಹಶುಗೂ ಹೊಡೆದಿದ್ದರು. ಜೊತೆಗೆ ಅವರನ್ನು ಕಟ್ಟಿ ಹಾಕಿದ್ದರು. ಮಾಮ, ಮಾಮ, ಇವರು ನನ್ನ ಬಟ್ಟೆ ಬಿಚ್ಚೋಕೆ ಟ್ರೈ ಮಾಡಿದ್ರು ಮಾಮ" ಎಂದಳು ಅಳುತ್ತಾ. ಅವನ ಚೇಲಾಗಳಿಂದ ಬಿಡಿಸಿಕೊಂಡು ಬಂದ ಆದಿ ಭೂಪತಿಯ ಕಾಲರ್ ಪಟ್ಟಿಯನ್ನು ಹಿಡಿದು, "ಏನೋ ಮಾಡಿದೆ ಅವಳಿಗೆ. ಒಂದು ಹುಡುಗಿನ ಮುಂದಿಟ್ಕೊಂಡು ಆಟ ಆಡ್ತಿದ್ಯಲ್ಲ, ನೀನೊಬ್ಬ ಗಂಡಸ. ಥೂ, ನಾಚಿಕೆ ಆಗಬೇಕು. ಬಿಡ್ರೋ ಅವಳನ್ನು" ಎಂದ ಆಕ್ರೋಶದಿಂದ. ಬಿಡ್ತೀನಿ. ಅದಕ್ಕೂ ಮುಂಚೆ ಇವಳನ್ನು ನಿಮ್ಮ ಮುಂದೇನೆ ಅನುಭವಿಸಿ ಆಮೇಲೆ ಬಿಡ್ತೀನಿ. ನಾನು ಇಷ್ಟಪಟ್ಟಿದ್ದು ಹೆಣ್ಣು ಮಂಚದವರೆಗೆ ಬರದ ಹಾಗೆ ಹೋಗಿರೋಳೆ ಅಲ್ಲ, ನೋಡ್ತಿರು" ಎಂದವ ಗೊಂಬೆಯ ಕೆನ್ನೆಗೆ ಮುತ್ತಿಡಲು ಹೋದವನಿಗೆ ನವಿ ಆದಿ ಇಬ್ಬರು ಹೊಡೆಯಲು ಬಂದರು. ಅಷ್ಟರಲ್ಲಿ ಅವನ ಚೇಲಾಗಳು ಅವರಿಬ್ಬರನ್ನು ಹಿಡಿದು ಕಟ್ಟಿ ಹಾಕಿದರು. ಆದರೂ ಸಹ ಹೇಗೋ ಕಷ್ಟಪಟ್ಟು ಅವರ ಹಿಡಿತದಿಂದ ಬಿಡಿಸಿಕೊಂಡವರೇ ಎಲ್ಲರನ್ನೂ ತಳ್ಳಿಸುತ್ತಿದ್ದರು. ಇತ್ತ ಅವನ ಚೇಲಾಗಳು ಸಹ ಅವರಿಗೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ಓಡಿ ಬಂದ 6 ಮನೆಯವರ ಕಟ್ಟನ್ನು ಬಿಚ್ಚಿ ಗೊಂಬೆಯ ಬಳಿ ಓಡಿ ಹೋದಳು. ಆದರೆ ಅಜಿತ್ ಹತ್ತಿರ ಬಂದ 6ಗೆ ಬಾರಿಸಿ ಅವಳನ್ನು ದೂಡಿ ಗೊಂಬೆಯ ತಲೆಗೆ ಗನ್ ಇಟ್ಟನು.
ವಿಲ್ ಸ್ಟಾಪ್ ಇಟ್. ಇನ್ನೊಂದೇ ಒಂದು ಹೆಜ್ಜೆ ಇಟ್ಟರು ಡೈರೆಕ್ಟಾಗಿ ಇವಳ ತಲೆಗೆ ಬುಲೆಟ್ ಹೋಗೋದೆ ಎಂದವರೇ ಅವನ ಚೇಲಾಗಳಿಗೆ ಕಣ್ ಸನ್ನೆ ಮಾಡಿ ಅವರನ್ನೆಲ್ಲ ಕಟ್ಟಿ ಹಾಕಲು ಹೇಳಿದ. ಮಿಸ್ಟರ್ ನವೀನ್, ನೀನ್ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ದೀಯಾ? ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು. ನನ್ನ ಕಣ್ಣಿಗೆ ಮಣ್ಣೆರಚೋಕೆ ನೋಡ್ತೀರಾ? ನಿನ್ನ ತಂಗಿಗೆ ಆದ ಗತಿಯೇ ಈ ಹುಚ್ಚಿಗೂ ಆಗುತ್ತೆ ನೋಡ್ತಿರು ಎಂದ ವ್ಯಂಗ್ಯ ನಗು ಬೀರಿ. ಅಂದರೆ ನಿನಗೆ ನನಗೆಲ್ಲ ಗೊತ್ತು ಎಂದ ನಗುತ್ತಾ. ಸಿಕ್ಕಿರೋ ಸಾಕ್ಷಿನೆಲ್ಲ ಕೊಡಲಿಲ್ಲ ಅಂದರೆ ಏನು ಮಾಡ್ತೀನಿ ನೋಡ್ತೀರಿ ಎಂದವ ಎದುರಿಗೆ ಪ್ರೊಜೆಕ್ಟರ್ ಹಾಕಿ ಒಂದು ವಿಡಿಯೋ ತೋರಿಸಿದ. ಅದನ್ನು ನೋಡಿದವರೇ ನಡುಗು ಬಿಟ್ಟರು. ಆದಿ ನವೀನ್ ಆರು ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಅದರಲ್ಲಿ ಅಜಿತ್ ರಾವ್ ಗೊಂಬೆಯ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡಿದ್ದನು. ಅವಳ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾ ಅವಳ ಮೈ ಮೇಲೆ ಎರಗಿ ಅವಳಿಗೆ ಹಿಂಸೆ ಕೊಡುತ್ತಿದ್ದನು. ಜೊತೆಗೆ ಅವಳು ತಪ್ಪಿಸಿಕೊಂಡು ಹೋಗುವಾಗ ಅವಳನ್ನು ಹಿಡಿಯಲು ಹೋದಾಗ ಅವಳ ಬಟ್ಟೆ ಅವನ ಕೈಗೆ ಸಿಕ್ಕಿ ಹರಿದು ಹೋಗಿತ್ತು. ಸುತ್ತಲೂ ಕತ್ತಲಿದ್ದರೂ ಹೇಗೋ ಸೆಣಸಾಡಿಕೊಂಡು ಅಲ್ಲಿದ್ದ ಒಂದು ರೂಮಿನೊಳಗೆ ಹೋಗಿ ಚಿಲಕ ಹಾಕಿಕೊಂಡು ಒಟ್ಟಿನಲ್ಲಿ ಅವಳು ಅರೆನಗ್ನ ಸ್ಥಿತಿಯಲ್ಲಿದ್ದಳು. ಯಾರಿಗೂ ಸಹ ಅವಳ ಸ್ಥಿತಿ ಬರಬಾರದೆಂಬಂತಿತ್ತು. ಇದೆಲ್ಲ ದೃಶ್ಯ ಆ ವಿಡಿಯೋದಲ್ಲಿತ್ತು. ಜೊತೆಗೆ ನವೀನ್ ತಂಗಿ ಅವನ ಜೊತೆ ಇದ್ದ ಕೆಲವು ಪ್ರೈವೇಟ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ಮಾನ ಹರಾಜು ಆಗ್ತೀನಿ ಎಂದು ಬೆದರಿಸಿದನು. ಅದಕ್ಕೆ ಬಗ್ಗದ ಆದಿ ನವೀನ್ ಮುಂದೆಯೇ ಗೊಂಬೆಯನ್ನು ಬಲವಂತವಾಗಿ ಮಾನಭಂಗಗೊಳಿಸಲು ಯತ್ನಿಸಿದ. ಮಾಮ ಎಂದು ಇವನು ಸರಿ ಇಲ್ಲ, ಆಗ್ಲಿಂದ ಹೀಗೇನೆ ಮಾಡ್ತಿದ್ದಾನೆ, ಮೈ ಕೈ ಮುಟ್ಟಿ ಹಿಂಸೆ ಮಾಡುತ್ತಿದ್ದಾನೆ ಮಾಮ, ನನಗೆ ತುಂಬ ನೋವಾಗ್ತಿದೆ, ಬಿಡೋಕೆ ಹೇಳು ಎಂದು ಕೂಗುತ್ತಿದ್ದಳು. ಬಿಡೋ ಅವಳನ್ನು ಪ್ಲೀಸ್, ಅವಳಿಗೆ ಏನು ಮಾಡಬೇಡ, ನಿನಗೇನು ಬೇಕು ಹೇಳು, ಒಂದೇ ಒಂದು ಮಾರ್ಕ್ ಅವಳ ದೇಹದ ಮೇಲಿದ್ದರೂ ನೀನು ಭೂಮಿ ಮೇಲೆ ಬದುಕಿದ್ದೆ ಅನ್ನೋದೇ ಮರೆತು ಬಿಡಬೇಕು, ಹಂಗೆ ಮಾಡಿಬಿಡ್ತೀನಿ ಮಗನೇ, ಯು ಬಾಸ್ಟರ್ಡ್ ಅಂದವನೇ ಆ ರೌಡಿಗಳಿಂದ ಬಿಡಿಸಿಕೊಂಡು ಭೂಪತಿ ಮಗನಿಗೆ ಸರಿಯಾಗಿ ಹೊಡೆದನು. ಜೊತೆಗೆ ಆರು ನವಿ ಸಹ ಬಂದವರೇ ಅಲ್ಲಿದ್ದವರಿಗೆಲ್ಲ ಹೊಡೆದು ಬಡಿದರು. ಅಷ್ಟರಲ್ಲಿ ಅವನ ಚೇಲ ಹಿಂದಿನಿಂದ ಬಂದು ಆದಿ ತಲೆಗೆ ಬಾರಿಸಿದನು. ಅವನ ತಲೆಯಿಂದ ರಕ್ತ ಸುರಿಯುತ್ತಲೇ ಇತ್ತು. ಅದನ್ನು ಕಂಡ ಆರಾಧನಾ ಭೂಪತಿಯ ಚೇಲ ತಲೆಗೆ ಶೂಟ್ ಮಾಡಿದ್ದಳು. ಜೊತೆಗೆ ಮಿಕ್ಕಿದವರೆಲ್ಲರಿಗೂ ರಕ್ತ ಬರುವಂತೆ ಬಾರಿಸಿದರು. ಆದರೂ ಸಹ ಭೂಪತಿಯ ಮತ್ತೊಬ್ಬ ಚೇಲ ಹಿಂದಿನಿಂದ ಬಂದು ಆರಾಧನಾ ತೋಳಿಗೆ ಶೂಟ್ ಮಾಡಿದನು. ಆರು ಎಂದು ಕೂಗಿ ಅವಳ ಬಳಿ ನವೀನ್ ಹೋಗುತ್ತಿದ್ದಾಗ ಭೂಪತಿಯ ಕಡೆಯವರು ನವೀನ್ ಸಹ ಮನ ಬಂದಂತೆ ತಳ್ಳಿಸಿದರು. ಆರು ಕಡೆ ಹೋಗಲಾಗದಿರುವಂತೆ. ಅದನ್ನು ಕಂಡ ಅಜಿತ್ ನಗುತ್ತಾ ಗೊಂಬೆಯನ್ನು ಎಳೆದುಕೊಂಡು ಅಲ್ಲಿಂದ ಹೋಗಿ ಪಕ್ಕದಲ್ಲಿದ್ದ ದೊಡ್ಡದಾದ ರೂಮಿಗೆ ಹೋದವ. ಅವಳನ್ನು ಅನುಭವಿಸಬೇಕೆಂದು ಯೋಚಿಸಿ ಅವಳ ಮೇಲೆ ಮತ್ತೊಮ್ಮೆ ಎರಗಿದ. ಬಿಡು ನನ್ನ, ಏನು ಮಾಡಬೇಡ ಎಂದರೂ ಕೇಳದೆ ಅವಳ ಕೆನ್ನೆಗೆ ರಪರಪನೆ ಬಾರಿಸಿ ಅವಳನ್ನು ದೂಡಿದ. ಅವಳ ಮೊಲಕಾಲಿನ ಬಟ್ಟೆ ಸ್ವಲ್ಪ ಹರಿದಿತ್ತು. ಅದನ್ನು ಕಂಡವನೇ ಆಸೆ ಗಣ್ಣಿನಿಂದ ಅವಳ ಹತ್ತಿರ ಬರುತ್ತಿದ್ದರೆ ಅವಳು ದೂರ ಸರಿಯುತ್ತಾ ಅವಳು ಮಾಮ ಎಂದು ಕೂಗುತ್ತಿದ್ದಳು. ಭೂಪತಿ ಅವನ ಮಗನಿಗೆ ಉರಿದುಂಬಿಸುತ್ತಿದ್ದನು. ನವೀನ್, ಪ್ಲೀಸ್ ನನ್ನ ತಂಗಿಗೆ ಏನು ಮಾಡಬೇಡ. ಕಣ್ಮುಂದೆ ಒಬ್ಬಳು ತಂಗಿ ಕಳ್ಕೊಂಡು ಒಂದ್ಸಲ ಸತ್ತಿದ್ದೀನಿ, ಮತ್ತೆ ಇನ್ನೊಂದ್ಸಲ ಹಾಗೆ ಮಾಡಬೇಡ. ನೀನು ಹೇಳಿದಾಗೆ ಎವಿಡೆನ್ಸ್ ಎಲ್ಲ ಕೊಡ್ತೀನಿ, ಬಿಟ್ಬಿಡು ಅವಳನ್ನು ಎಂದ ಕಣ್ಣೀರು ಸುರಿಸಿ. ಅದಾಗಲೇ ಆದಿಗೆ ಜೋರಾಗಿ ಬೀಸಿದ್ದರಿಂದ ಅವ ಪ್ರಜ್ಞೆ ಕಳೆದುಕೊಂಡಿದ್ದನು. ಇತ್ತ ಆರುಗೆ ಶೂಟ್ ಮಾಡಿದ್ದರಿಂದ ಅವಳು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಳು. ನೋವು ತಾಳಲಾರದೆ, ಜೊತೆಗೆ ತನ್ನಕ್ಕನ ಪರಿಸ್ಥಿತಿ ನೋಡಿಯೂ ತನ್ನ ಕೈಯಲ್ಲಿ ಏನು ಮಾಡಲಾಗದ ಸ್ಥಿತಿ ಎಂದು ನೋವಿಗೆ ಅವಳು ಸಹ ಪ್ರಜ್ಞೆ ಕಳೆದುಕೊಂಡಿದ್ದಳು. ಈಗ ಅಲ್ಲಿ ನೋವಿನಿಂದ ನರಳುತ್ತಾ ಉಸಿರಾಡುತ್ತಿದ್ದಿದ್ದು ನವೀನ್ ಮಾತ್ರ. ಆದಿತ್ಯನ ಅಪ್ಪ ಅಮ್ಮ ಅಶು ಏನು ತೋಚದೆ ಅಳುತ್ತಿದ್ದರು. ಮತ್ತೆ ಮತ್ತೆ ನಿಮ್ಮಿಂದ ಫೂಲ್ ಆಗೋಕೆ ನಾನು ಮಂಗ ಅಲ್ಲ, ನಾನು ಭೂಪತಿ ರಾವ್. ಅವಾಗಿನ ಹಾಗೆ ಮತ್ತೆ ಫೂಲ್ ಮಾಡಿದರೆ ನಾನೇನು ಮಾಡಲಿ? ಖಂಡಿತ ಹಾಗೆ ಮಾಡಲ್ಲ. ಆ ಫೈಲ್ ಮನೆಯಲ್ಲಿ ಇದೆ, ಬೇಕಾದರೆ ನಾನು ಹೋಗಿ ತರ್ತೀನಿ ಅಂತ ತಡವರಿಸುತ್ತಲೇ ಭೂಪತಿ ತನ್ನ ಮಗನಿಗೆ ಗೊಂಬೆಯನ್ನು ಬಿಟ್ಟು ಬಿಡುವಂತೆ ಹೇಳಿದ. ಅದಕ್ಕೆ ಮೊದಲಿಗೆ ಒಪ್ಪದ ಅಜಿತ್ ನಂತರದಲ್ಲಿ ಒಪ್ಪಿದನು. ಅವನು ಗೊಂಬೆಯನ್ನು ಬಿಟ್ಟು ಹೊರಬಂದ ನಂತರ ತನ್ನ ಚೇಲಾಗಳಿಗೆ ಸನ್ನೆ ಮೂಲಕ ಫೈಲ್ ತರಲು ಹೇಳಿ, ಜೊತೆಗೆ ಮನೆಗೆ ಬೆಂಕಿ ಹಚ್ಚುವಂತೆ ಹೇಳಿದನು. ಇಡೀ ಮನೆ ಸುಟ್ಟು ಹುರಿದು ಹೋಗುವವರೆಗೂ ಅಲ್ಲಿಯೇ ಇದ್ದವರು ಭೂಪತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು.
ಗಹಗಹಿಸಿ ನಕ್ಕ ಭೂಪತಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನೊಂದು ಸಲ ನಾನು ವಿಷಯಕ್ಕೆ ಬಂದರೂ ಈಗ ಆಗಿರೋ ವಿಡಿಯೋನ ಜನ ಲೈವ್ ಆಗಿ ನೋಡೋ ಹಾಗೆ ಮಾಡಿಬಿಡ್ತೀನಿ, ಹುಷಾರ್. ನಾಳೆ ಬೆಳಕಾಗೋ ಅಷ್ಟರಲ್ಲಿ ಊರು ಬಿಟ್ಟು ಹೋದರೆ ಸರಿ, ಇಲ್ಲ ಅಂದರೆ ಗೊತ್ತಲ್ಲ ಹೆಂಡವ ಅವರನ್ನೆಲ್ಲ ಬಿಟ್ಟು ಹೋದನು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.